ನಿಮ್ಮೇಲೆ ಎಫ್ಐಆರ್ ಹಾಕಿ ಗೋಪಾಲಯ್ಯ ಅವರಿಗೆ ಬೆದರಿಕೆ ಹಾಕಿದ್ರಿ, ಲೈಫ್ ಥ್ರೆಟ್ ಕೊಟ್ರಿ, ಇಡೀ ಕುಟುಂಬವನ್ನ ನಾಶ ಮಾಡ್ತೀವಿ ಅಂತೇಳಿ ಎಫ್ಐಆರ್ ಮಾಡಿಸಿದ್ದಾರೆ. ಏನಾಯ್ತು ಆಕ್ಚುಲಿ ನೆನ್ನೆ? ಇದೆಲ್ಲ ಬಹಳ ಸತ್ಯಕ್ಕೆ ದೂರವಾದ ಮಾತದು. ನಾನು ಯಾರಿಗೂ ಕೊಲೆ ಬೆದರಿಕೆ ಹಾಕುವಂತ ಹಿಸ್ಟ್ರಿ ನಂದಲ್ಲ. ಆಮೇಲೆ ಈ ಏನು ಹಣಕ್ಕೆ ಬೇಡಿಕೆ ಇಕ್ಕಿರು ಅಂತ ಅದೆಲ್ಲ ಈ ಮಂಜುನಾಥ ಸ್ವಾಮಿ ಭಗವಂತ ಎಲ್ಲ ನೋಡ್ಕೊಳ್ಳಿ ಸತ್ಯನ. ನಾನೇನು ಹೇಳಕ್ ಬರಲ್ಲ. ಏನಾದ್ರು ಸತ್ಯ ಇದ್ರೆ ಅದ್ರಲ್ಲಿ ನಾನು ನಾವು ಹೇಳಿ ಮಾಡಿರೋದು ಸತ್ಯನ ಇದ್ರೆ ದೇವ್ರ ಭಗವಂತ ನನಗೆ ಶಿಕ್ಷೆ ಕೊಡ್ಲಿ, ಇಲ್ಲ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಷ್ಟೇ. ಸರ್, ಅವರೇ ಗೋಪಾಲಯ್ಯ ಅವರೇ ನಿಮಗೆ 15 ಲಕ್ಷ ದುಡ್ಡು ಕೊಡಬೇಕಿತ್ತು ಅನ್ನೋದು ವಿಚಾರ. ಆ ವಿಚಾರ ಕೇಳ್ಕೊಂಡು ನೀವು ಅವ್ರಿಗೆ ಫೋನ್ ಮಾಡಿದ್ರಿ ಅಂತ, ಜೊತೆಗೆ ರಾಜಾಜಿನಗರ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಕೂಡ ನಿಮ್ಗೆ ನಂಬಿಕೆ ಮಾತು ಕೊಟ್ಟಿದ್ರು ಅಂತ ಹೇಳಿದ್ರು. ಅದೆಲ್ಲ ಸುಳ್ಳು. ಟಿಕೆಟ್ಸ್ ಎಲ್ಲ ಸುಳ್ಳು. ಅವೆಲ್ಲ ಯಾಕೆ ಸುಳ್ಳು? ನಿಜ ಹೇಳ್ಬೇಕು, ಇದು ಸುಳ್ಳು ಹೇಳ್ಬೇಕು. ಹಣಕಾಸಿನ ವ್ಯವಹಾರ ಇದ್ದಿದ್ದು ಕೆಲಸಕ್ಕೆ ಕಾಂಟ್ರಾಕ್ಟ್ ಕೆಲಸಕ್ಕೆ ದುಡ್ಡು ಕೊಟ್ಟಿದ್ದು ನಿಜ. ಕೆಲಸ ಕೊಡಲ್ಲ. ರಾತ್ರಿ ಫೋನ್ ಮಾಡಿದೆ. ಆ ವಿಚಾರಕ್ಕೆ ಏನೋ ಸ್ವಲ್ಪ ರೇಗಾಡಿದ್ರು. ನಾನು ಸ್ವಲ್ಪ ರೇಗಾಡ ಬಿಟ್ರಿ ಇನ್ನೇನು ಬೇರೆ ಏನು ನಡೆಯಿಲ್ಲ. ದುಡ್ಡು ಕೊಟ್ಟಿರಿ ಸರ್ ನೀವು ಅವ್ರಿಗೆ? ಏನೋ ಒಂದು 15 ಲಕ್ಷ 15 ಲಕ್ಷ ದುಡ್ಡು ಕೊಟ್ಟಿದ್ರು. ಅದನ್ನ ವಾಪಸ್ ಕೊಡ್ಲಿಲ್ಲ ಅನ್ನೋ ವಿಚಾರಕ್ಕೆ ಎಲ್ಲ ಕೆಲಸ ದುಡ್ಡು ಕೇಳ ನಾನು ಕೆಲಸ ಕೊಡ್ರಿ ಅಂತ ಕೇಳಿದೆ. ಆ ವಿಚಾರಕ್ಕೆ ಹಿಂಗೆ ಮಾತು ಅಲ್ಲ, ಕಾಂಟ್ರಾಕ್ಟರ್ ಕೆಲಸ ಕೊಡ್ಸೋದಕ್ಕೂ ಕೂಡ ಲಂಚ ಕೊಟ್ಟಿದ್ರು. ಹೌದೌದು. ಕಾಂಟ್ರಾಕ್ಟರ್ ಕೆಲಸ ಇನ್ನ ನೀವು ಈ ಒಂದು ಸತ್ಯ ಏನು ಅಂದ್ರೆ, ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್, ನಾನು ಬಿಜೆಪಿ ಇದ್ದಾಗ 2010 ನನ್ನ ಹತ್ರ 1 ಕೋಟಿ ದುಡ್ಡು ಇಸ್ಕೊಂಡ್ರು ಮೇಯರ್ ಮಾಡ್ತೀನಿ ಅಂತ. 2010 1 ಕೋಟಿ ದುಡ್ಡು ಇಸ್ಕೊಂಡ್ರು. ಇವತ್ತು ಮಾಡಲಿಲ್ಲ. ನಾನು ಕಾಂಗ್ರೆಸ್ ಬಂದ್ಮೇಲೆ ಆ ದುಡ್ಡು ವಸೂಲಿ ಮಾಡ್ಕೊಂಡೆ. ಯಾರ್ಯಾರ ಹತ್ರ ವಸೂಲಿ ಎಷ್ಟು ಜನಕ್ಕೆ ದುಡ್ಡು ಕಳ್ಸಿದ್ರು ಅಂತ ಕೇಳಿ ಅವ್ರನ್ನ. ಇವತ್ತೇನೋ ನಾನು ಕೇಳಿ ನನ್ನೇನೋ ನನ್ನ ಮೇಲೆ ಕ್ರಮ ತಗೋಬೇಕು ಅಂತ ಅವ್ರು ಹೇಳಿದ್ರಲ್ಲ, ಅವ್ರಿಗೆ ಆ ಸಿಟ್ಟು ಮೇಲೆ ಇದನ್ನ ತಿರ್ಸ್ಕೊಂತವ್ರೆ. ಎಷ್ಟು ಕೊಟ್ಟಿದ್ರಿ? 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೆ ಅವ್ರಿಗೂ, ಅಶೋಕ್ಗೆ. 2010 ಅದಕ್ಕೆ ಎಷ್ಟು ಬಡ್ಡಿ ಕಟ್ಟಿದೀನಿ ಅಂತ ಅವ್ರಿಗೆ ಗೊತ್ತು. ನಾನು ಏನೇನು ಎಲ್ಲ ಬಡ್ಡಿ ಸಮೇತ ಅವ್ರು ವಾಟ್ಸಪ್ಗೆ ಕಳ್ಸಿದೆ ನಾನು. MLA ಮೈಸೂರು ನಾಗೇಂದ್ರ ಗೊತ್ತು, ಅವರೇ ಅದಕ್ಕೆಲ್ಲ ಸಂಪರ್ಕ. ಹಣಕಾಸು ಕೊಡಕ್ಕೆ ಮಾಡಕ್ಕೆಲ್ಲ ಕೇಳ್ಕೊಳ್ಳಿ MLA ಅವ್ರನ್ನೇ. ಆಯ್ತು.